ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ತಮ್ಮನ್ನೇ ಬ್ರಹ್ಮಾಂಡದ ಸರ್ವಶ್ರೇಷ್ಠ ದೇವರೆಂದು ಸಾಬೀತುಪಡಿಸಲು ವಾದಿಸುತ್ತಿದ್ದರು. ಈ ಬ್ರಹ್ಮಾಂಡಕ್ಕೆ ಸರ್ವಶ್ರೇಷ್ಠನಾದವನು ಒಬ್ಬನೇ, ಅದು ನಾನು, ವಿಷ್ಣು. ಅದು ಕೇವಲ ಭ್ರಮೆ. ಈ ಬ್ರಹ್ಮಾಂಡಕ್ಕೆ ಸರ್ವಶ್ರೇಷ್ಠನಾರೆಂದರೆ ಎಲ್ಲರೂ ಕೂಗಿ ಹೇಳುವ ಹೆಸರು ನನ್ನದು, ಬ್ರಹ್ಮ. ಈ ವಿವಾದವನ್ನು ಕೊನೆಗಳಿಸಲು ಭಗವಾನ್ ಶಿವನು ಅನಂತವಾದ ಜ್ಯೋತಿಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷರಾದರು. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ ಶಿವ ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಜ್ಜರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಬ್ರಹ್ಮನು ಮೋಸ ಹಾಗೂ ಅಹಂಕಾರದಿಂದ ಆ ಜ್ಯೋತಿಸ್ತಂಭದ ತುದಿಯನ್ನು ತಾನು ಕಂಡುಹಿಡಿದಿದ್ದೇನೆಂದು ಸುಳ್ಳಾಗಿ ಹೇಳಿದರು. ಇದಕ್ಕೆ ಕೇತಕಿ ಹೂವನ್ನು ಸಾಕ್ಷಿಯಾಗಿಸಿದರು. ಬ್ರಹ್ಮನ ಈ ಅಹಂಕಾರವನ್ನು ಕಂಡ ಶಿವನು ತಮ್ಮ ಕೋಪದಿಂದ ಕಾಲಭೈರವನನ್ನು ಸೃಷ್ಟಿಸಿದರು.
राज सेव्यमान पावनांग्रि पंकजं ज्ञान यज्ञ सूत्रबिंदु शेखरं कृपाकरं नारदादि योगी वृंद वंदितं दिगंबरं काशिकापुरादिनाथ काल भैरवं भजे भानुकोटिभास्वरं भवाति तारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुरादिनाथ काल भैरवं भजे ಕಾಲಭೈರವನು ತನ್ನ ಉಗುರಿನಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದರು. ಅದು ಅವರ ಅಹಂಕಾರದ ಸಂಕೇತವಾಗಿತ್ತು. ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಕಾರಣಕ್ಕೆ ಕಾಲಭೈರವನ ಮೇಲೆ ಬ್ರಹ್ಮ ಹತ್ಯೆಯ ಪಾಪ ಬಿದ್ದಿತ್ತು. ಬ್ರಹ್ಮನ ಕಪಾಲವು ಕಾಲಭೈರವನ ಕೈಗೆ ಅಂಟಿಕೊಂಡಿತ್ತು. ಈ ಪಾಪದಿಂದ ಮುಕ್ತಿಯಾಗಲು ಶಿವನ ಆಜ್ಞೆಯಂತೆ ಕಾಲಭೈರವನು ಕಾಶಿಗೆ ತೆರಳಿ ಅಲ್ಲಿ ಆ ಪಾಪದಿಂದ ಮುಕ್ತಿ ಪಡೆದರು. ನಂತರ ಕಾಲಭೈರವನು ಕಾಶಿಯಲ್ಲಿ ನೆಲೆಸಿ ಕಾಶಿಯ ನಗರ ರಕ್ಷಕ ಎಂದು ಕರೆಯಲ್ಪಟ್ಟರು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವ